ಸ್ನೇಹಿತರೆ, ಕಾಲಚಕ್ರ ಯಾವಾಗಲೂ ಉರುಳುತ್ತಲೇ ಇರುತ್ತದೆ. ಇಂದು ರಾಜನಾಗಿದ್ದವನು ನಾಳೆ ಭಿಕ್ಷುಕನಾಗಬಹುದು, ಭಿಕ್ಷುಕ ರಾಜನಾಗಬಹುದು. ಇದು ಇಬ್ಬರು ಬಾಲ್ಯದ ಸ್ನೇಹಿತೆಯರ ಕಥೆ, ಸುಧಾ ಮತ್ತು ವಿಮಲ. ಒಂದೇ ಊರಿನ ಮಣ್ಣಿನಲ್ಲಿ ಆಡಿ ಬೆಳೆದವರು. ಆದರೆ ವಿಧಿ ಅವರ ಹಣೆಯಲ್ಲಿ ಬರೆದ ಹಣೆಬರಹ ಮಾತ್ರ ಭೂಮಿ ಮತ್ತು ಆಕಾಶದಷ್ಟೇ ಬೇರೆಯಾಗಿತ್ತು. ಸುಧಾಳ ಮನೆ ತೀರಾ ಹಳೆಯದು. ಮಳೆ ಬಂದರೆ ಸೋರುತ್ತದೆ. ಅವಳ ಗಂಡ ಅನಾರೋಗ್ಯದಿಂದ ಮಂಚದ ಮೇಲೆ ಮಲಗಿದ್ದಾನೆ. ಸುಧಾ ಮನಸ್ಸಿನಲ್ಲಿಯೇ, ದೇವ್ರೆ, ಇವತ್ತು ಮನೆಯಲ್ಲಿ ಒಂದು ಹಿಡಿ ಅಕ್ಕಿಯೂ ಇಲ್ಲ. ನನ್ನ ಮಗ ಹಸಿವಿನಿಂದ ಅಳುತ್ತಿದ್ದಾನೆ. ಗಂಡನಿಗೆ ಔಷಧ ತರಲು ಕೈಯಲ್ಲಿ ಬಿಡಿಗಾಸಿಲ್ಲ. ನಾನೀಗ ಏನು ಮಾಡಲಿ? ಸುಧಾ, ನೀನು ಚಿಂತೆ ಮಾಡಬೇಡ. ಆ ದೇವರು ಏನಾದರೂ ದಾರಿ ತೋರಿಸುತ್ತಾನೆ. ದಾರಿ ತಾನಾಗಿಯೇ ಸಿಗಲ್ಲರಿ, ನಾನೇ ಹುಡುಕ್ಬೇಕು. ಇವತ್ತು ನಾನು ವಿಮಲಾಳ ಮನೆಗೆ ಹೋಗಿ ಕೆಲಸ ಕೇಳ್ತೇನೆ. ಅವಳ ದೊಡ್ಡ ಬಂಗಲೆಯನ್ನು ಸ್ವಚ್ಛ ಮಾಡಲು ಆಡಬೇಕು ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಸುಧಾ ತನ್ನ ಹರಿದ ಸೀರೆಯ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ಹೊಟ್ಟೆಗೆ ಒದ್ದೆ ಬಟ್ಟೆ ಕಟ್ಟಿಕೊಂಡು ಕೆಲಸ ಹುಡುಕಲು ಹೊರಟಳು. ವಿಮಲಾಳ ಮನೆಯ ಊಟದ ಮೇಜಿನ ಮೇಲೆ 10 ಜನರಿಗೆ ಆಗುವಷ್ಟು ತಿಂಡಿಯಿತ್ತು. ಇಡ್ಲಿ, ದೋಸೆ, ತುಪ್ಪದ ವಾಸನೆ ಘಮಘಮಿಸುತ್ತಿತ್ತು. ಆದರೆ ವಿಮಲಾಳ ಮೂಗು ಮಾತ್ರ ಅಸಹ್ಯದಿಂದ ಮುದುಡಿತ್ತು. ವಿಮಲಾ ತನ್ನ ತಟ್ಟೆಯಲ್ಲಿದ್ದ ಅರ್ಧ ದೋಸೆಯನ್ನು ಕಿತ್ತು ಬಿಸಾಡಿದಳು. ಛೇ, ಇದೇನ್ ದೋಸೆನಾ? ಸರಿಯಾಗಿ ಬೆಂದೇ ಇಲ್ಲ. ಇದರಲ್ಲಿ ತುಪ್ಪ ಕಡಿಮೆ ಇದೆ ಎಂದು ರೇಗಾಡಿದಳು. ಅರುಗೆಯವಳು ಹೆದರುತ್ತಾ, ಅಮ್ಮ, ಚೆನ್ನಾಗೇ ಇದೆಯಲ್ಲ ಎನ್ನುತ್ತಿದ್ದಂತೆ ವಿಮಲಾ ತಟ್ಟೆಯನ್ನೇ ನೆಲಕ್ಕೆ ಎಸೆದಳು. ನನ್ನ ಬಾಯಿಗೆ ರುಚಿಸದ ಅಡುಗೆ ನನಗೆ ಬೇಡ. ತೆಗೆದುಕೊಂಡು ಹೋಗಿ ಇದನ್ನು ಹಿತ್ತಲಲ್ಲಿರುವ ನಾಯಿಗಳಿಗೆ ಹಾಕು ಎಂದು ಆಜ್ಞೆ ಮಾಡಿದಳು. ಒಂದು ಕಡೆ ಸುಧಾಳ ಮಗು ಒಂದು ತುತ್ತು ಅನ್ನಕ್ಕಾಗಿ ಅಳುತ್ತಿದ್ದರೆ, ಇನ್ನೊಂದು ಕಡೆ ವಿಮಲಾ ನಾಯಿಗಳಿಗೆ ತುಪ್ಪದ ದೋಸೆ ತಿನ್ನಿಸುತ್ತಿದ್ದ. ವಿಮಲಾಳ ಕಪಾಟಿನಲ್ಲಿ 100 ಸೀರೆಗಳಿದ್ದವು. ಬನಾರಸ್, ರೇಷ್ಮೆ, ಕಾಂಚೀಪುರ. ಆದರೂ ಅವಳು ಕನ್ನಡಿ ಮುಂದೆ ನಿಂತು, ಅಯ್ಯೋ, ನನಗ್ ಉಟ್ಕೊಳ್ಳಲು ಒಂದೂ ಒಳ್ಳೆ ಸೀರೆಯೇ ಇಲ್ವಲ್ಲ ಎಂದು ಗುಣಗುತ್ತಿದ್ದಳು. ಅವಳ ಕಾಲಿನ ಚಪ್ಪಲಿಗಿರುವ ಬೆಲೆ ಕೂಡ ಸುಧಾಳ ಇಡೀ ಆಸ್ತಿಗಿಂತ ಹೆಚ್ಚಿತ್ತು. ಅದೇ ಸಮಯಕ್ಕೆ ಒಬ್ಬ ಮುದುಕ ಭಿಕ್ಷುಕ ವಿಮಲಾಳ ಬಾಗಿಲಿಗೆ ಬಂದು, ತಾಯಿ, ಕುಡಿಯಲು ನೀರು ಕೊಡಿ ಎಂದು ಕೇಳಿದ. ವಿಮಲಾ ಹೊರಗೆ ಬಂದು, ಏ ಮುದುಕ, ಆಚೆ ಹೋಗು. ನಿನ್ನ ಕೊಳಕು ಕಾಲು ನನ್ನ ಮನೆಯ ಹೊಸ ಟೈಲ್ಸ್ ಮೇಲೆ ಇಡಬೇಡ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಮುಖ ನೋಡಿದ್ರೆ ಅಪಶಕುನ. ಆ ಮುದುಕನಿಗೆ ನೀರು ಕೂಡ ಕೊಡದೆ ಕಾವಲುಗಾರನ ಕೈಯಲ್ಲಿ ಹೊರಗೆ ದಬ್ಬಿಸಿದಳು. ವಿಮಲಾಳ ಅಹಂಕಾರ ಆಕಾಶದ ಎತ್ತರಕ್ಕೆ ಬೆಳೆದಿತ್ತು. ಆದರೆ ಅವಳ ಮಾನವೀಯತೆ ಪಾತಾಳಕ್ಕೆ ಕುಸಿದಿತ್ತು. ಅವಳಿಗೆ ಗೊತ್ತಿರಲಿಲ್ಲ ವಿಧಿ ಎಲ್ಲವನ್ನೂ ನೋಡುತ್ತಿದೆ, ಲೆಕ್ಕ ಬರೆಯುತ್ತಿದೆ ಎಂದು. ಹೊಟ್ಟೆಯ ಹಸಿವು ಮನುಷ್ಯನನ್ನು ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗುತ್ತದೆ. ಸ್ವಾಭಿಮಾನಿ ಸುಧಾ ಇಂದು ಅನಿವಾರ್ಯವಾಗಿ ತನ್ನ ಸ್ನೇಹಿತೆ ವಿಮಲಾಳ ಬಾಗಿಲಲ್ಲಿ ನಿಂತಿದ್ದಳು.
ವಿಮಲಾ, ಓ ವಿಮಲಾ! ವಿಮಲಾ ಹೊರಗೆ ಬಂದು ಮೂಗು ಮುರಿಯುತ್ತ, ಅರೆ ಮೀನಾ, ಬೆಳ್ಳಂಬೆಳಗ್ಗೆ ಇಲ್ಲಿ ಏನು ಮಾಡುತ್ತಿದ್ಯಾ? ಮತ್ತು ಛ್, ಇದೇನು ಕೊಳಕು ಸೀರೆ ಉಟ್ಕೊಂಡ್ ಬಂದಿದ್ಯಾ? ನನ್ನ ಮನೆಯ ಎದುರು ನೀನು ನಿಂತ್ರೆ ನನ್ನ ಘನತೆ ಕಡಿಮೆ ಆಗತ್ತೆ. ಸುಧಾ ತಲೆ ತಗ್ಗಿಸಿ. ವಿಮಲಾ, ನನ್ನ ಗಂಡನಿಗೆ ತುಂಬಾ ಹುಷಾರಿಲ್ಲ. ಮನೆಯಲ್ಲಿ ಊಟಕ್ಕೆ ಏನೂ ಇಲ್ಲ. ನಿನ್ ಮನೆಯಲ್ಲಿ ಕಸ ಮುಸ್ರೆ ಕೆಲ್ಸವಿದ್ರೆ ಕೊಡು. ನಿನ್ನ ಉಪಕಾರವನ್ನು ಯಾವತ್ತೂ ಮರೆಯಲ್ಲ. ವಿಮಲಾ ಗಹಗಹಿಸಿ ನಗುತ್ತಾ, ಹಹಹ, ಕೆಲಸ? ನಿನಗೆ ಕೆಲಸ ಬೇಕಾ? ಸರಿ, ಆದ್ರೆ ನೆನಪಿರ್ಲಿ, ಇಲ್ಲಿ ನೀನು ನನ್ನ ಸ್ನೇಹಿತೆಯಲ್ಲ, ಬರೀ ಕೆಲಸದವಳು. ಮತ್ತು ಕೇಳು, ಕೆಲಸದಲ್ಲಿ ಚೂರು ತಪ್ಪಾದ್ರೂ ನಿನಗೆ ಬಿಡಿಗಾಸು ಕೂಡ ಸಿಗಲ್ಲ. ಸುಧಾ ಇಡೀ ದಿನ ಆ ದೊಡ್ಡ ಮನೆಯ ನೆಲ ಒರೆಸುತ್ತಾಳೆ, ಪಾತ್ರೆ ತೊಳೆಯುತ್ತಾಳೆ. ವಿಮಲಾ ಸೋಫಾ ಮೇಲೆ ಕುಳಿತು ದ್ರಾಕ್ಷಿ ತಿನ್ನುತ್ತಾ ಅವಮಾನ ಮಾಡುತ್ತಾಳೆ. ಏನೇ ಮಹಾರಾಣಿ, ಆ ಮೂಲೆ ಸರಿಯಾಗಿ ಒರೆಸಿಲ್ಲ ನೋಡು. ನಿನ್ನ ಮನೆಯಲ್ಲೂ ಹೀಗೆ ಗಲೀಜು ಇಟ್ಕೊಂಡಿದ್ದೀಯಾ? ಓಹ್, ಮರ್ತೇ ಬಿಟ್ಟಿದ್ದೆ, ನಿನ್ನದು ಗುಡಿಸಲು ಅಲ್ವಾ? ಅದು ಹೇಗಿದ್ದರೂ ಕಸದ ತೊಟ್ಟಿಯೇ ಬಿಡು. ಸುಧಾ ಕಣ್ಣಲ್ಲಿ ನೀರು ತುಂಬಿಕೊಂಡರೂ ಸಂಸಾರದ ಕಷ್ಟಕ್ಕಾಗಿ ಮೌನವಾಗಿ ಕೆಲಸ ಮಾಡುತ್ತಾಳೆ. ಅಂದು ದೀಪಾವಳಿ ಹಬ್ಬ. ಇಡೀ ಊರು ದೀಪಗಳಿಂದ ಕಂಗೊಳಿಸುತ್ತಿತ್ತು. ಸುಧಾ ಮನಸ್ಸಿನಲ್ಲಿ ಅಂದುಕೊಂಡಳು, ಇವತ್ತು ಹಬ್ಬ ಅಲ್ವಾ ವಿಮಲಾ? ಏನಾದ್ರೂ ಸ್ವಲ್ಪ ಸಿಹಿ ಅಥವಾ ಹಣ ಕೊಡ್ಬೋದು, ಅದರಿಂದ ಮಕ್ಕಳಿಗೂ ಹಬ್ಬ ಮಾಡಿದ ಹಾಗಾಗುತ್ತದೆ ಎಂದು. ವಿಮಲಾ, ಇವತ್ತಿನ ಕೆಲ್ಸ ಮುಗೀತು, ನಾನ್ ಮನೆಗ್ ಹೋಗ್ಲೆ? ಮತ್ತು ಅದು ಇವತ್ತು ಹಬ್ಬ ಅಲ್ವಾ? ವಿಮಲಾ ಸಿಟ್ಟಿನಿಂದ, ಅದಕ್ಕೆ ಏನೀಗ? ನಿನಗೆ ಇನಾಮ್ ಬೇಕಾ? ಕೆಲ್ಸಗಳ್ಳಿ, ದಿನವಿಡೀ ಆಮೆ ತರಹ ಕೆಲ್ಸ ಮಾಡಿದ್ದಿ. ವಿಮಲಾ ಒಳಗೆ ಹೋಗಿ ಒಂದು ಮುರಿದ ಬಿದಿರು ಬುಟ್ಟಿಯಲ್ಲಿ ಹಳಸಿದ ಅನ್ನ, ಕೊಳೆತು ಹೋದ ಬಾಳೆಹಣ್ಣು ಮತ್ತು ಕೆಲವು ಕಪ್ಪಾದ ಒಡೆದ ಹಣತೆಗಳನ್ನು ತುಂಬಿಕೊಂಡು ಬರ್ತಾಳೆ. ಇಗೋ ತೆಗೆದುಕೋ. ನನ್ನ ಮನೆಯಲ್ಲಿ ಈ ಕಸ ಅಂದ್ರೆ ಈ ಮಿಕ್ಕ ಪದಾರ್ಥಗಳು ಬಿದ್ದಿದ್ದವು. ನಿನ್ನ ಮಕ್ಕಳಿಗೆ ಇದೇ ಹಬ್ಬದ ಊಟ. ಬೇಕಿದ್ರೆ ತೆಗೆದುಕೋ, ಇಲ್ಲಾಂದ್ರೆ ಖಾಲಿ ಕೈಯಲ್ಲಿ ಹೋಗು. ಸುಧಾ ನಡುಗುವ ಧ್ವನಿಯಲ್ಲಿ, ವಿಮಲಾ, ಆದ್ರೆ ಇದು ಕೊಳೆತು ಹೋಗಿದೆಯಲ್ಲ? ಅರೆ, ಭಿಕ್ಷುಕಿಗೆ ದರ್ಪ ನೋಡು. ಬೇಡ ಅಂದ್ರೆ ಬಿಡು, ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು. ಸುಧಾ ಕಣ್ಣೀರು ಹಾಕುತ್ತಾ ಆ ಮುರಿದ ಬುಟ್ಟಿಯನ್ನು ಎತ್ತಿಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಸುಧಾಳ ಮನಸ್ಸು ಛಿದ್ರವಾಗಿತ್ತು. ಅವಳು ಊರ ಹೊರಗಿನ ಒಂದು ಹಳೆಯ ಆಲದ ಮರದ ಕೆಳಗೆ ಕುಳಿತು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಹೇ ಭಗವಂತ, ಇದೇನಪ್ಪ ನಿನ್ ಪರೀಕ್ಷೆ? ನಾನೇನು ಪಾಪ ಮಾಡಿದ್ದೆ? ನನ್ನ ಮಕ್ಕಳಿಗೆ ಈ ವಿಷದಂತಿರುವ ಕೊಳೆತ ಹಣ್ಣನ್ನು ತಿನ್ನಿಸ್ಬೇಕಾ? ಇದಕ್ಕಿಂತ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬಿಡು ತಂದೆ. ಆಗ ಅಲ್ಲಿ ಒಂದು ದಿವ್ಯವಾದ ಬೆಳಕು ಕಾಣಿಸಿತು. ಒಬ್ಬ ವೃದ್ಧ ಸಾಧು ಪ್ರತ್ಯಕ್ಷರಾದರು. ಮಗು, ಯಾಕೆ ಅಳುತ್ತಿದ್ದೀಯಾ? ಸ್ವಾಮಿ, ನನ್ನ ಬಡತನ ಮತ್ತು ನನ್ನ ಸ್ನೇಹಿತೆ ಮಾಡಿದ ಅವಮಾನವನ್ನು ಸಹಿಸಲು ಆಗುತ್ತಿಲ್ಲ. ಅವಳು ಆ ಕೊಳೆತ ಹಣ್ಣುಗಳನ್ನು ತೋರಿಸಿದಳು. ಮಗು, ಅಳಬೇಡ. ಇದು ಕೊಳೆತ ಹಣ್ಣಲ್ಲ, ಇದು ನಿನ್ನ ತಾಳ್ಮೆಯ ಫಲ. ನೀನು ಅವಮಾನವಾದರೂ ಕೆಟ್ಟ ಮಾತು ಆಡಲಿಲ್ಲ. ಹೋಗು, ಈ ಬುಟ್ಟಿಯ ಮೇಲೆ ಬಟ್ಟೆ ಮುಚ್ಚಿ ಮನೆಗೆ ತೆಗೆದುಕೊಂಡು ಹೋಗು. ಆದರೆ ದಾರಿ ಮಧ್ಯದಲ್ಲಿ ಇದನ್ನು ತೆರೆಯಬೇಡ. ಸುಧಾ ಸಾಧುವಿನ ಮಾತಿನಂತೆ ಮನೆಗೆ ಹೋದಳು.
ಮಕ್ಕಳು ಕಾಯುತ್ತಿದ್ದರು. ಅಮ್ಮ, ಊಟಕ್ಕೆ ಏನ್ ತಂದಿದ್ದೀಯಾ? ತುಂಬಾ ಹಸಿವಾಗುತ್ತಿದೆ. ತಡೆಯಿರಿ ಮಕ್ಕಳೇ. ಸುಧಾ ಬುಟ್ಟಿಯ ಮೇಲಿದ್ದ ಬಟ್ಟೆಯನ್ನು ತೆಗೆದ ತಕ್ಷಣ ಇಡೀ ಗುಡಿಸಲು ಪ್ರಕಾಶಮಾನವಾಯಿತು. ಹೇ ದೇವ್ರೆ, ಇದೇನು ಚಮತ್ಕಾರ! ಅಲ್ಲಿದ್ದ ಹಳಸಿದ ಅನ್ನವೆಲ್ಲ ವಜ್ರದ ಹರಳುಗಳಾಗಿದ್ದವು ಮತ್ತು ಕೊಳೆತ ಬಾಳೆಹಣ್ಣುಗಳು ಶುದ್ಧ ಬಂಗಾರದ ಹಣ್ಣುಗಳಾಗಿ ಬದಲಾಗಿದ್ದವು. ಒಂದೇ ಕ್ಷಣದಲ್ಲಿ ಸುಧಾಳ ಬಡತನ ಮಾಯವಾಯಿತು. ಅವಳು ಗಂಡನಿಗೆ ಚಿಕಿತ್ಸೆ ಕೊಡಿಸಿದಳು ಮತ್ತು ಒಂದು ಸುಂದರವಾದ ಮನೆಯನ್ನು ಕಟ್ಟಿಸಿದಳು. ಹೊಟ್ಟೆಕಿಚ್ಚು ಎಂಬ ಬೆಂಕಿ ಕಾಡ್ಗಿಚ್ಚಿಗಿಂತ ಭಯಂಕರವಾದದ್ದು. ನೆನ್ನೆ ಮೊನ್ನೆಯವರೆಗೂ ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುಧಾ ತನಗಿಂತ ಶ್ರೀಮಂತಳಾಗಿದ್ದಾಳೆ ಎಂದು ತಿಳಿದಾಗ ವಿಮಲಾಳಿಗೆ ತಡೆದುಕೊಳ್ಳಲು ಆಗಲಿಲ್ಲ. ಇದು ಹೇಗೆ ಸಾಧ್ಯ? ಆ ಭಿಕ್ಷುಕಿ ಮಹಾರಾಣಿ ಆಗಲು ಹೇಗೆ ಸಾಧ್ಯ? ಇದರ ಗುಟ್ಟೇನು ಎಂದು ನಾನು ತಿಳಿಯಲೇಬೇಕು. ವಿಮಲಾ ಸುಧಾಳ ಹತ್ತಿರ ಹೋಗಿ, ನಾಟಕವಾಡಿ ಸಿಹಿ ಮಾತುಗಳನ್ನು ಆಡಿ ಆ ಸಾಧುವಿನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಳು. ವಿಮಲಾ ಮನಸ್ಸಿನಲ್ಲಿ, ಓಹೋ, ಆ ಮುದುಕ ಸಾಧು ಇದೆಲ್ಲ ಮಾಡಿದ್ದ? ನಾನೂ ಕೂಡ ಬಡವಿಯಂತೆ ವೇಷ ಹಾಕಿಕೊಂಡು ಹೋಗಿ ಅತ್ರೆ ಸುಧಾಳಿಗಿಂತ 10 ಪಟ್ಟು ಹೆಚ್ಚು ಬಂಗಾರ ನನಗೇ ಸಿಗುತ್ತದೆ. ವಿಮಲಾಳ ನಾಟಕ. ವಿಮಲಾ ತನ್ನ ಮನೆಯಲ್ಲಿದ್ದ ಒಳ್ಳೆಯ ಊಟವನ್ನು ಚರಂಡಿ ನೀರಿನಲ್ಲಿ ನೆನೆಸಿ ಕೆಡಿಸಿದಳು. ರೇಷ್ಮೆ ಸೀರೆ ಬಿಟ್ಟು ಹರಿದ ಬಟ್ಟೆ ಹಾಕಿಕೊಂಡಳು. ಅದೇ ಆಲದ ಮರದ ಕೆಳಗೆ ಹೋಗಿ ಜೋರಾಗಿ ಅಳುವ ನಾಟಕ ಶುರು ಮಾಡಿದಳು. ವಿಮಲಾ ಸುಳ್ಳು ಅಳುತ್ತಾ, ಅಯ್ಯೋ, ನಾನು ಹಾಳಾದೆ. ಅಯ್ಯೋ, ಊಟಕ್ಕೂ ಗತಿ ಇಲ್ಲ. ಸ್ವಾಮಿ ಕಾಪಾಡಿ. ಸಾಧು ಮತ್ತೆ ಪ್ರತ್ಯಕ್ಷರಾದರು. ಅವರಿಗೆ ಇವಳ ಕಪಟ ಗೊತ್ತಿತ್ತು. ಏನಾಯ್ತು ಮಗು? ನೀನು ನೋಡಿದರೆ ಶ್ರೀಮಂತಲಂತೆ ಕಾಣುತ್ತೀಯಾ? ಇಲ್ಲ ಸ್ವಾಮಿ, ಎಲ್ಲ ಹೋಯ್ತು. ನೋಡಿ, ನನ್ನ ಹತ್ತಿರ ಈ ಕೊಳೆತ ಅನ್ನ ಬಿಟ್ರೆ ಏನೂ ಇಲ್ಲ. ನನಗೂ ಆಶೀರ್ವಾದ ಮಾಡಿ. ಸರಿ ತಾಯಿ, ನಿನ್ನ ಮನಸ್ಸು ಹೇಗಿದೆಯೋ ನಿನಗೆ ಸಿಗುವ ಫಲವೂ ಹಾಗೆಯೇ ಇರುತ್ತದೆ. ಮನೆಗೆ ಹೋಗುವವರೆಗೂ ಈ ಬುಟ್ಟಿಯನ್ನು ತೆರೆಯಬೇಡ. ವಿಮಲಾ ಸಂತೋಷದಿಂದ ಕುಣಿದಾಡಿದಳು. ಸಾಧುವಿಗೆ ಧನ್ಯವಾದವನ್ನು ಹೇಳದೆ ಅಲ್ಲಿಂದ ಓಡಿದಳು. ದುರಾಸೆ ಮನುಷ್ಯನ ಬುದ್ಧಿಯನ್ನು ತಿಂದು ಹಾಕುತ್ತದೆ. ವಿಮಲಾ ಮನೆಗೆ ಓಡಿ ಬಂದು ಯಾರಿಗೂ ಕಾಣಬಾರದು ಎಂದು ಎಲ್ಲ ಕಿಟಕಿ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿದಳು. ಇವತ್ತು ನಾನು ಜಗತ್ತಿನ ಅತಿ ದೊಡ್ಡ ಶ್ರೀಮಂತಿಯಾಗುತ್ತೇನೆ. ಸುಧಾ ನನಗೇನು ಸಾಟಿ? ಅವಳು ಆತುರದಿಂದ ಬುಟ್ಟಿಯ ಬಟ್ಟೆಯನ್ನು ಎಳೆದಳು. ಆದರೆ ಅಲ್ಲಿ ಬಂಗಾರ ಇರಲಿಲ್ಲ. ಅದರ ಬದಲಿಗೆ ಸಾವಿರಾರು ಕಪ್ಪು ಚೇಳುಗಳು ಮತ್ತು ವಿಷದ ಹಾವುಗಳು ಬುಟ್ಟಿಯಿಂದ ಹೊರಬಂದವು. ಅಮ್ಮ, ಕಾಪಾಡಿ! ಇದೇನಿದು? ಆ ಹಾವುಗಳು ಅವಳನ್ನು ಕಚ್ಚಲಿಲ್ಲ. ಆದರೆ ಅವು ಮನೆಯಲ್ಲಿದ್ದ ಎಲ್ಲಾ ಬೆಲೆಬಾಳುವ ವಸ್ತುಗಳನ್ನು ನುಂಗಲು ಶುರು ಮಾಡಿದವು. ನೋಡುತ್ತಿದ್ದಂತೆ ವಿಮಲಾಳ ರೇಷ್ಮೆ ಸೀರೆಗಳು, ಒಡವೆಗಳು ಮತ್ತು ಪೀಠೋಪಕರಣಗಳು ಸುಟ್ಟು ಬೂದಿಯಾಗಿ ಹೋದವು.
ಅವಳ ಅರಮನೆ ಒಂದು ಪಾಳು ಬಿದ್ದ ಮನೆಯಂತಾಯಿತು. ವಿಮಲ ಈಗ ನಿಜವಾಗಿಯೂ ಬಡವಿಯಾದಳು, ಬೀದಿಗೆ ಬಂದಳು. ಅದೇ ಸಮಯಕ್ಕೆ ಸುಧಾ ಅಲ್ಲಿಗೆ ಬಂದಳು. ವಿಮಲಾ ಅಂದುಕೊಂಡಳು ಸುಧಾ ತನ್ನನ್ನು ನೋಡಿ ನಗುತ್ತಾಳೆ ಎಂದು. ಆದರೆ ಸುಧಾ ಹಾಗೆ ಮಾಡಲಿಲ್ಲ. ಅವಳು ವಿಮಲಾಳನ್ನು ಪ್ರೀತಿಯಿಂದ ಮೇಲೆತ್ತಿದಳು. ವಿಮಲ, ಈ ಹಣ ಆಸ್ತಿ ಎಲ್ಲ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನೋಡು, ನೀನು ದುರಾಸೆ ಪಟ್ಟಿದ್ದಕ್ಕೆ ಇದ್ದಿದ್ದೆಲ್ಲವನ್ನೂ ಕಳೆದುಕೊಂಡೆ. ಆದ್ರೆ ಚಿಂತಿಸ್ಬೇಡ, ನಿನಗೆ ಕಷ್ಟ ಬಂದ್ರೆ ಸಹಾಯ ಮಾಡಲು ನನ್ನ ಮನೆಯ ಬಾಗಿಲು ಸದಾ ತೆರೆದಿರುತ್ತದೆ. ವಿಮಲಾಳಿಗೆ ತನ್ನ ತಪ್ಪಿನ ಅರಿವಾಯಿತು. ಅವಳು ಸುಧಾಳ ಕಾಲಿಗೆ ಬಿದ್ದು ನಿಜವಾಗಿಯೂ ಅತ್ತಳು. ನನ್ನನ್ನು ಕ್ಷಮಿಸು ಸುಧಾ. ಸಿರಿತನದ ಮದದಲ್ಲಿ ನಾನು ಕುರುಡಿಯಾಗಿದ್ದೆ. ಇಬ್ಬರು ಗೆಳತಿಯರು ಒಂದಾಗುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ನಾವು ಬೇರೆಯವರಿಗೆ ಏನನ್ನು ಕೊಡುತ್ತೇವೆಯೋ ಅದೇ ನಮಗೆ ತಿರುಗಿ ಸಿಗುತ್ತದೆ. ಸುಧಾ ತಾಳ್ಮೆ ಮತ್ತು ಪ್ರೀತಿಯನ್ನು ಕೊಟ್ಟಳು, ಅವಳಿಗೆ ಬಂಗಾರ ಸಿಕ್ಕಿತು. ವಿಮಲ ಮೋಸ ಮತ್ತು ಅಹಂಕಾರವನ್ನು ಕೊಟ್ಟಲು, ಅವಳಿಗೆ ಬೂದಿ ಸಿಕ್ಕಿತು. ಅದಕ್ಕೆ ಹಿರಿಯರು ಹೇಳುವುದು ಮಾಡಿದ್ದುನ್ನೋ ಮಹಾರಾಯ ಎಂದು.